Hi, gentle ladies and gentlemen, welcome to Study GK ಯೂಟ್ಯೂಬ್ ಚಾನಲ್. ಯುದ್ಧಕ್ಕೆ ನಿಂತರ ಸೈನಿಕರ ಲೆಕ್ಕ ಹಾಕ್ಬಾರ್ದು, ಓದಕ್ಕೆ ಕುಂತ್ರ ಬುಕ್ಸ್ಗಳು ಲೆಕ್ಕ ಹಾಕ್ಬಾರ್ದು. ಹಾಗೆ ಇಂಗ್ಲೀಷ್ ಅಂತ ಲ್ಯಾಂಗ್ವೇಜ್ ಕಲಿಬೇಕಂತ ಮಾಡಿದ್ರೆ ಬೇರೆಯವ್ರು ಏನಂತಾರಂದ್ರೆ ಲೆಕ್ಕಕ್ಕೆ ಹಾಕೋಕ್ಕೆ ಹೋಗಬಾರ್ದು. ಓಕೆ, ಸ್ಟಾರ್ಟ್ ಮಾಡೋಣ ಈಗ. ಹಾಯ್ ಎವ್ರಿವನ್. ಆ 5 ಪಾಯಿಂಟ್ಸ್ಗಳನ್ನು ನಾವು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಆ 5 ಪಾಯಿಂಟ್ಸ್ಗಳಲ್ಲಿರುವ ಮೇನ್ ಥಿಂಗ್ಸ್ಗಳನ್ನು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು, ಅದಕ್ಕೆ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ನೀವು ಪ್ಲ್ಯಾನ್ ಇಲ್ಲದೆ ಎಕ್ಸಿಕ್ಯೂಟ್ ಮಾಡಿದ್ರೆ ಅದು ಆಲ್ಮೋಸ್ಟ್ ಆಲ್ ಸಕ್ಸಸ್ ಆಗಲ್ಲ. ಸೊ ಈ ಎಲ್ಲ ವಿಡಿಯೋ ಆದ ನಂತರ ನೀವು ಪ್ಲ್ಯಾನ್ ಮಾಡ್ಕೊರಿ. ಇದನ್ನು ಬಿಗಿನಿಂಗ್ಗೆ ಹೇಳ್ತೀನಿ ಬಿಕಾಸ್ ಪ್ಲ್ಯಾನ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಪ್ಲ್ಯಾನ್ ಇಲ್ಲ ಏನೂ ಆಗೋಲ್ಲ. ಸೊ ವಾಟ್ ಈಸ್ ದ ಪ್ಲ್ಯಾನ್? ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಹಿಯರ್. ದ ಪ್ಲ್ಯಾನ್ ಈಸ್ ಈ ಒಂದು 5 ಪಾಯಿಂಟ್ಸ್ಗಳಿಗೆ ಸಂಬಂಧಿಸಿದಂತಹ ವಿಷಯಗಳನ್ನು ನೀವು ಸಂಗ್ರಹಿಸಬೇಕು. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ, ಈಗ ಚಾರ್ಟ್ಸ್ ಅಂತ ನಾನೇನಾದರೂ ಮೆನ್ಷನ್ ಮಾಡಿದ್ದೆ ಅಂದರೆ ಆ ಚಾರ್ಟ್ಸ್ಗಳನ್ನು ನೀವು ಸ್ಟಡಿ ಅಂದರೆ ಆ ಒಂದು 10 days ಸ್ಟಡಿ ಮಾಡೋಕ್ಕಿಂತ ಮುಂಚೆನೇ ರೆಡಿ ಮಾಡಿಟ್ಕೋಬೇಕು. ಈ ಪ್ಲ್ಯಾನನ್ನು ನೀವು ಆಲ್ರೆಡಿ ಮಾಡ್ಕೊಂಡಿರಬೇಕು. ಫಾರ್ ಎಕ್ಸಾಂಪಲ್ ಈಗ ಚಾರ್ಟ್ಸ್ ಆಯಿತು. ಇನ್ನೊಂದು ಏನಪ್ಪ ಅಂದರೆ ಮ್ಯಾಪ್ಸ್ ಹೇಳಿದ್ನೆ ಅಂದರೆ ಮ್ಯಾಪ್ಸನ್ನು ನೀವು ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ನೆಕ್ಸ್ಟ್ ಏನದಪ್ಪ ಅಂದರೆ ವಿಡಿಯೋಸ್ ರಿಲೇಟೆಡ್ ಟು ದಿಸ್ ಪ್ಲ್ಯಾನ್. You should take these all items and materials before the execution. So music ಈಗ ರಿಲೇಟೆಡ್ ಟು ದಿಸ್ ಮ್ಯಾಟರ್. ಮ್ಯೂಸಿಕ್ ಅಂದರೆ ಎಲ್ಲ ಮ್ಯೂಸಿಕ್ ಇರಬೇಕು. ಆಮೇಲೆ ಮೂವೀಸು, ಆಮೇಲೆ ಬುಕ್ಸು, ಆಮೇಲೆ ನೆಕ್ಸ್ಟ್ ಆ್ಯಪ್ಸು. ಎಲ್ಲಕ್ಕಿಂತ ಮೇನಾಗಿ ಏನು ಬೇಕಪ್ಪ ಅಂತಂದರೆ ದ ಮೈಂಡ್ಸೆಟ್. ನಿಮ್ಮ ಒಂದು ಮೈಂಡ್ಸೆಟ್ ಮೋಸ್ಟ್ ಇಂಪಾರ್ಟೆಂಟ್. ಈ ಒಂದು ಮೈಂಡ್ಸೆಟ್ ಇಲ್ಲದೆ ನೀವು ಏನನ್ನು ಶುರು ಮಾಡೋಕ್ಕಾಗಲ್ಲ. ಇಲ್ಲ ಅಂದರೆ ಈ ಮೈಂಡ್ಸೆಟ್ ಇಲ್ಲದೆ ಇವೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಯಾವುದೇ ಒಂದು ಡಿಸ್ಕಷನ್ ಆಗಲಿ, ಯಾವುದೇ ಒಂದು ಪ್ಲ್ಯಾನ್ ಆಗಲಿ, ಯಾವುದೇ ಒಂದು ಸ್ಪೋರ್ಟ್ ಆಗಲಿ, ಯಾವುದೇ ಒಂದು ವಿಷಯ ಆಗಲಿ. ಸೊ ಮೈಂಡ್ಸೆಟ್ ಇಸ್ ದ ಮೋಸ್ಟ್. ನಾನು ಮಾಡ್ತೀನಿ, ನಾನು ಇದನ್ನು ಸಕ್ಸಸ್ಫುಲ್ಲಾಗಿ ಮಾಡ್ತೀನಿ, ಅದನ್ನು ಸಾಕಾರಗೊಳಿಸ್ತೀನಿ ಅನ್ನೋ ಮೈಂಡ್ಸೆಟ್, ಪಾಸಿಟಿವ್ ಆ್ಯಟಿಟ್ಯೂಡ್ ನಿಮ್ಮಲ್ಲಿ ಇರಲೇಬೇಕು. ಅದು ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ನೀವು 10 days ಪ್ಲ್ಯಾನ್ ಆದರೂ ಓಕೆ, ಇಟ್ ಈಸ್ 20 days ಪ್ಲ್ಯಾನ್, ಇಟ್ ಈಸ್ 1 year plan, it won't work without the positive mindset. Okay, let's begin. Let's go to the first point. ಓಕೆ, ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಎಂಟರ್ಟೈನ್ಮೆಂಟ್ ಅಂದರೆ ಮನೋರಂಜನೆ ಅಂದರೆ ನಮಗೆ ಮನರಂಜನೆ ಆಗ್ತಾ ಇರಬೇಕು, ಎಂಜಾಯ್ ಮಾಡ್ತಾ ಇರಬೇಕು. ನಾವು ಯಾವುದೇ ಒಂದು ಮಾಡಿದ್ರು ಕೂಡ ಈ ಕಲಿಕೆನೂ ಕೂಡ ನಮಗೆ ಎಂಜಾಯ್ ನೀಡ್ತಾ ಇರಬೇಕು. ಅಂದ್ರೇ ನಾವು ಅದರಲ್ಲಿ ಈಸಿಯಾಗಿ ಕಲಿಬೋದು. ಈಗ ಗೌರ್ಮೆಂಟ್ ಸ್ಕೀಮ್ ಇದೆ, ನಲ್ಲಿ ಕಲಿ, ಆಟದ ಜೊತೆಗೆ ಪಾಠ. ಸೊ ಆ ಥರ. ಈಗ ಫಸ್ಟ್ ಇಲ್ಲಿ ಬರೋದು ಯಾವುದಪ್ಪ ಅಂದರೆ ಮೂವೀಸಲ್ಲಿ ಈಗ ನೀವು ಇಂಟ್ರೆಸ್ಟ್ ಇದ್ದ ಮೂವೀಸನ್ನು ನೋಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಆ್ಯಕ್ಷನ್ ಮೂವೀಸ್ ಆಗ್ಬೋದು, ಸೈನ್ಸ್ ಫಿಕ್ಷನ್ ಮೂವೀಸ್ ಆಗ್ಬೋದು, ಥ್ರಿಲ್ಲರ್ ಮೂವೀಸ್ ಆಗ್ಬೋದು, ಬಯೋಗ್ರಫೀಸ್ ಆಗ್ಬೋದು, ಡಾಕ್ಯುಮೆಂಟ್ರೀಸ್ ಆಗ್ಬೋದು, ಅಥವಾ ರಿಲೇಟೆಡ್ CETದು ಯಾವುದಾದ್ರೂ ಮೂವೀಸ್ ಇದ್ದರೆ ಅದು ನೋಡ್ಬೋದು. ಫಾರ್ ಎಕ್ಸಾಂಪಲ್ IAS ಆಫೀಸರ್ದು ಇನ್ಸ್ಪಿರೇಷನ್ ಆಗುತ್ತೆ. ಈ ಇನ್ನೊಂದು ಏನಪ್ಪ ಅಂದರೆ ಕನ್ನಡದ ಮೂವಿ ಹಿಂದಿಗೆ ಡಬ್ ಆಗುತ್ತೆ, ಹಿಂದಿ ಮೂವಿ ಇಂಗ್ಲೀಷ್ಗೆ ಡಬ್ ಆಗುತ್ತೆ. ಸೊ ಆ ಮೂವೀಸ್ಗಳನ್ನು ನೋಡಿದ್ರೆ ಈಸಿಯಾಗಿ ಆ ಲ್ಯಾಂಗ್ವೇಜನ್ನು ಕ್ಯಾಚ್ ಮಾಡ್ಬೋದು. ಇಂಗ್ಲೀಷ್ ಮೂವೀಸ್ ಆದ ನಂತರ ಈಗ ನೆಕ್ಸ್ಟ್ ಮ್ಯೂಸಿಕ್ಕು. ಈ ಮ್ಯೂಸಿಕ್ ಯಾವ ರೀತಿಯಪ್ಪ ಅಂದರೆ ಇಂಗ್ಲೀಷ್ ಮ್ಯೂಸಿಕ್ ಇರುತ್ತೆ, ಇಂಗ್ಲೀಷ್ ಸಾಂಗ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು. ನೀವು ಇಂಗ್ಲೀಷ್ ಮ್ಯೂಸಿಕನ್ನು ಸಾಂಗ್ಸನ್ನು ಅವ್ರು ಕೇಳ್ತಾ ಇದ್ದರೆ ಅಲ್ಲಿರೋ ಲಿರಿಕ್ಸ್ಗಳ ಬಗ್ಗೆ, ಅದರ ಮೀನಿಂಗ್ ಬಗ್ಗೆ ನೀವು ಅರ್ಥ ಮಾಡ್ತಾ ಅದನ್ನು ಕೇಳ್ತಾ ಇರಬೇಕು. ಏನೇ ಮಾಡಿದ್ರು ಇಂಗ್ಲೀಷ್ ಮಯವಾಗಿರಬೇಕು. ಆಮೇಲೆ ಸುಮ್ಮನೆ ಕುಂತಾಗ ಮ್ಯೂಸಿಕನ್ನು ಟ್ರಾನ್ಸ್ಲೇಷನ್ ಮಾಡ್ಬೋದು, ಅಲ್ಲಿ ಸಾಂಗ್ಸ್ ಲಿರಿಕ್ಸನ್ನು ಟ್ರಾನ್ಸ್ಲೇಷನ್ ಮಾಡ್ಬೋದು. ಆಮೇಲೆ ಇಂಗ್ಲೀಷ್ ಸಾಂಗ್ಸ್ಗಳನ್ನು ನೀವು ಕೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಯಾವುದಪ್ಪ ಅಂದರೆ ಡೈಲಾಗ್ಸ್. ಫಾರ್ ಎಕ್ಸಾಂಪಲ್ ಈಗ ಇಂಗ್ಲೀಷ್ನಲ್ಲಿ ಒಂದು ಯಾವುದೋ ಡೈಲಾಗ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಕನ್ನಡದವರು ಇಂಗ್ಲೀಷ್ ಡೈಲಾಗ್ ಬಿಡ್ತಿರ್ತಾರೆ. ಇಫ್ ಯು ಆರ್ ಬ್ಯಾಡ್ ಐ ಆಮ್ ಯುವರ್ ಡ್ಯಾಡ್. ಸೊ ಅದ್ರ ಮೀನಿಂಗ್ ಏನು ಕನ್ನಡದಲ್ಲಿ ಏನಾಗುತ್ತೆ? ಸೊ ಕನ್ನಡದಲ್ಲಿ ಮಾಡ್ಬೋದಾ? ಯಾವುದೇ ಇರಲಿ, ನೀವು ಇಂಗ್ಲೀಷನ್ನು ಯಾವುದೇ ಒಂದು ನೀವು ಮೂವೀಸಲ್ಲಿ ನೋಡ್ತಾ ಇದ್ದರೆ ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಅಂದರೆ ನಿಮಗೆ ಮೀನಿಂಗ್ ಅರ್ಥ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅಂಡರ್ಸ್ಟ್ಯಾಂಡ್ ಆಗಬೇಕು. ಕಲಿತಾ ನೀವು ಎಂಜಾಯ್ ಮಾಡ್ತಾ ಕಲಿಬೇಕು. ದಟ್ ಈಸ್ ಅ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ನೆಕ್ಸ್ಟ್ ಸಬ್ ಟೈಟಲ್ಸ್. ಈಗ ಕನ್ನಡ ಮೂವೀಸ್ಗಳು ಎಲ್ಲೋ ಒಂದು ಕಡೆ ಇದಕ್ಕೆ ಕಳಿಸಿರ್ತಾರೆ, ಏನದು ಅವಾರ್ಡ್ ಶೋ ಕಳಿಸಿರ್ತಾರೆ, ಅವಾರ್ಡ್ ಫಂಕ್ಷನ್ ಕಳಿಸಿರ್ತಾರೆ. ಸೊ ಅಲ್ಲೆಲ್ಲ ಇಂಗ್ಲೀಷ್ ಸಬ್ ಟೈಟಲ್ ಕೊಡ್ತಿರ್ತಾರೆ. ಕೆಳಗಡೆ ಬರ್ತಿರ್ತಾರೆ ನೋಡಿರಿ, ಇಲ್ಲಿ ಏನೇ ಒಂದು ಬರೋದು, ಏನೇ ಅವರಲ್ಲಿ ಅಲ್ಲಿ ಆ್ಯಕ್ಟ್ರೆಸ್ಸು ಮಾತಾಡ್ತಾ ಇದ್ದರೆ ಇಲ್ಲಿ ಕೆಳಗಡೆ ಇಲ್ಲಿ ಬರುತ್ತೆ ಸಬ್ ಟೈಟಲ್ ಅಂತಾರೆ ಇವಕ್ಕೆ. ಸೊ ಇವುಗಳನ್ನು ಮಾತಾಡ್ತಾರೆ. ಇದನ್ನು ನೀವು ಅದನ್ನು ಅಬ್ಸರ್ವ್ ಮಾಡಿ ಅದನ್ನು ಬರ್ಕೋತಿರಬೇಕು. ಇಲ್ಲಾಂದರೆ ಅದನ್ನೇ ರಿಪೀಟ್ ಡೌನ್ಲೋಡ್ ಮಾಡಿದರೆ ಮೂವಿ ಅದನ್ನು ರಿಪೀಟಾಗಿ ನೋಡ್ಬೋದು. ಅಲ್ಲಿ ನೀವು ಕಲಿಬೋದು. ನೆಕ್ಸ್ಟ್
ಸಾಂಗ್ಸ್ ಹೆಂಗಂದರೆ ಈಗ ಬಿಲೀವರ್ ಅಂತ ಸಾಂಗ್ ಇದೆ, ಮೋಟಿವೇಶ್ನಲ್ ಸಾಂಗು, ಇಂಗ್ಲೀಷ್ ಸಾಂಗು. ಆ ಬಿಲೀವರ್ ಸಾಂಗ್ಸನ್ನು ನೋಡಿದ್ರೆ ಕೇಳಿದ್ರೆ ನಿಮಗೆ ಬಹಳ ಒಂದು ಇನ್ಸ್ಪಿರೇಷನ್ ಆಗುತ್ತೆ. ಸೊ ಆ ಇನ್ಸ್ಪಿರೇಷನನ್ನು ತೊಗೊಂಡ್ಕೊಂಡು ನೀವು ಇಂಗ್ಲೀಷನ್ನು ಕಲಿಬೋದು. ಇಲ್ಲಾಂದರೆ ಇನ್ನೊಂದು ಏನಂದರೆ ಈಗ ಹಳೆಯ ಸಾಂಗ್ಸ್ಗಳು ಅಥವಾ ಕನ್ನಡದ ಸಾಂಗ್ಸ್ಗಳು ಏನಿದೆ ಕೆಳಗಡೆ ಸಬ್ಟೈಟಲ್ ಜೊತೆಗೆ ಇಂಗ್ಲೀಷಲ್ಲಿ ಬರ್ತಾಯಿರುತ್ತೆ. ಅದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆ ಸಾಂಗನ್ನು ನೀವು ಟ್ರೈ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಟಿ ವಿ ನೋಡ್ತಾ ಇರ್ತೀರ, ಆ ಟಿ ವಿ ನೋಡ್ತಾ ಇರಬೇಕಾದ್ರೆ ಅಲ್ಲಿ ಕನ್ನಡ ಸಾಂಗ್ ಹಾಡ್ತಾ ಇರ್ತಾರೆ. ಆ ಕನ್ನಡ ಸಾಂಗ್ ಹಾಡ್ತಾ ಇರುವಾಗ ನೀವು ಯಾಕೆ ಅದನ್ನು ಇಂಗ್ಲೀಷ್ನ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಎಸ್, ಕಲಿಕೆ ನೀವು ಎಂಜಾಯ್ ಮಾಡ್ತಾ ಕಲಿಬೇಕಂದ್ರೆ ಇದೇ ರೀತಿ ಅಂದ್ರೇ ನೀವು ಈಸಿಯಾಗಿ ಕಲಿಬೋದು. ಬೇರೆಯವ್ರ ಬಗ್ಗೆ ವಿಚಾರ ಮಾಡಿಬಿಡ್ರಿ ನೀವು ಏನು ಮಾಡ್ತಾಯಿದ್ದೀರಂತ. ಬೇರೆಯವರು ಯಾವಾಗಲೂ ಕಲಿಸ್ಬೇಕಂದ್ರೆ ಕಲಿಸ್ತಾರೆ, ನೀವು ಮುಂದೆ ಹೋಗ್ತಾಯಿದ್ರೆ ಕಾಲು ಹಿಡಿತಾರೆ. ಸೊ ಡೋಂಟ್ ವರಿ ಅಬೌಟ್ ಅದರ್ಸ್. ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಯುವರ್ ಚಾಯ್ಸ್. ನಿಮಗಿಷ್ಟ ಯಾವುದು ಒಂದು ಫೀಲ್ಡ್ ಇದೆ, ಆ ಫೀಲ್ಡಿನಲ್ಲಿ ನೀವು ಇಂಗ್ಲೀಷ್ನಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ಬೋದು ಅಥವಾ ಇಂಗ್ಲೀಷನ್ನು ಅದರಲ್ಲಿ ಸೇರಿಸ್ಬೋದು. ಫಾರ್ ಎಕ್ಸಾಂಪಲ್ ಈಗ ಕ್ರಿಕೆಟ್ ಆಡ್ತಾಯಿದ್ದೀರ, ಕ್ರಿಕೆಟ್ನಲ್ಲಿ ವರ್ಡ್ಸ್ಗಳಿದೆ, ಗಲ್ಲಿ ಇದೆ, ಕವರ್ ಡ್ರೈವ್ ಇದೆ, ಸ್ಟ್ರೇಟ್ ಡ್ರೈವ್ ಇದೆ, ಕ್ಯಾಚ್ ಇದೆ, ಮ್ಯಾಚ್ ಇದೆ, ಫಿಕ್ಸಿಂಗ್ ಇದೆ, ಏನೇನೋ ಇದೆ, ಅದರ ರಿಲೇಟೆಡ್ ಆರ್ಟಿಕಲ್ ಇದೆ. ಸೊ ನೀವು ಕ್ರಿಕೆಟ್ ಇಂಟ್ರೆಸ್ಟ್ ಇದ್ದರೆ ಅದರಲ್ಲಿರೋ ಎಲ್ಲ ಒಂದು ವಿಷಯಗಳ ಇಂಟ್ರೆಸ್ಟ್ ಇರುತ್ತೆ. ಸೊ ಅದರಿಂದ ನೀವು ಕಲಿಯೋಕ್ಕೆ ಈಸಿ ಆಗುತ್ತೆ ಇಂಗ್ಲೀಷಲ್ಲಿ, ಯಾವುದೇ ಒಂದು ಭಾಷೆ ಆಗಲಿ. ಸೊ ನೀವು ಇಂಗ್ಲೀಷನ್ನು ಕಲಿಬೇಕಂದ್ರೆ ನಿಮ್ಮ ಇಂಟ್ರೆಸ್ಟೆಡ್ ಏನಾದರೂ ಇದ್ದರೆ, ಎಂಟರ್ಟೈನ್ಮೆಂಟ್ ಆಗಿದ್ದರೆ ಅಲ್ಲಿ ನೀವು ಯೂಸ್ ಮಾಡ್ಬೋದು. ದಿಸ್ ಈಸ್ ಆಲ್ಸೋ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಈಗ ಎರಡನೇ ಪಾಯಿಂಟಿಗೆ ಹೋಗೋಣ. ಎರಡನೇ ಪಾಯಿಂಟ್ ಏನಪ್ಪ ಅಂದರೆ ಸ್ಟಡಿ ಯಾವ ರೀತಿ ಸ್ಟಡಿ ಮಾಡಬೇಕು. ಸ್ಟಡಿ ಅಂದರೆ ಇಂಗ್ಲೀಷನ್ನೇ ಯಾವ ರೀತಿ ಸ್ಟಡಿ ಅದೂ ಆಯಿತು. ಇನ್ನು ಸೆಕೆಂಡ್ ಏನಪ್ಪ ಅಂದರೆ ನೀವು ಏನಾದರೂ ಸ್ಟಡಿ ಮಾಡ್ತಾಯಿದ್ದೀರಿ, ಫಾರ್ ಎಕ್ಸಾಂಪಲ್ BSc BCom ಇಂಜಿನಿಯರಿಂಗ್ ಏನೋ ಓದ್ತಾ ಇದ್ದೀರಾ. ಸೊ ಅದ್ರ ಜೊತೆಗೇ ಇಂಗ್ಲೀಷನ್ನು ಯಾವ ರೀತಿ ಇಂಪ್ರೂವ್ ಮಾಡಬೇಕು, ದಟ್ ಈಸ್ ಅ ಪ್ಲ್ಯಾನ್ ಹಿಯರ್. ಸೊ ಸ್ಟಡಿ ಫಸ್ಟ್ ಒನ್ ಈಸ್ ಡಿಕ್ಷನರಿ. ನೀವು ಯಾವುದೇ ಏನೇ ಮಾಡಿ ಇಂಗ್ಲೀಷ್ ಕಲಿಬೇಕಂದ್ರೆ ಮೊದಲು ನಿಮ್ಮ ಹತ್ರ ಒಂದು ಡಿಕ್ಷನರಿ ಬೇಕು. ಡಿಕ್ಷನರಿ ಅಷ್ಟೇ ಒಂದು 300 ರುಪೀಸು ಅಥವಾ 400 ರುಪೀಸ್ ಇರುತ್ತೆ, ತೊಗೊಂಡ್ಬಿಡಿ. ಆಲ್ಮೋಸ್ಟ್ 700 to 1000 ಪೇಜಸ್ ಇರುತ್ತೆ. ಅದು ಬೇಕೇ ಅಷ್ಟು ದೊಡ್ಡದು. ಸ್ಮಾಲ್ ತೊಗೊಳಕ್ಕೆ ಹೋಗಬೇಡಿ, ಅಷ್ಟೇ ಪಾಕೆಟ್ ಡಿಕ್ಷನರಿ ತೊಗೊಳಕ್ಕೆ ಹೋಗಬೇಡಿ. ಅದರಲ್ಲಿ ಮಿನಿಮಮ್ ಒಂದು 1,00,000 ಆದರೂ ವರ್ಡ್ಸ್ ಇರಬೇಕು. ಅಂದರೆ ನೀವು ಏನಾದರೂ ಈಗ ಸ್ಟಡಿ ಮಾಡ್ತಾ ಇರಬೇಕು, ಏನಾದರೂ ಒಂದು ವರ್ಡ್ ಬರುತ್ತೆ, ಅದರ ಮೀನಿಂಗ್ ಗೊತ್ತಾಗ ಅಲ್ಲಿದಲ್ಲೇ ಯು ಕ್ಯಾನ್ ಟೇಕ್ ದ ಡಿಕ್ಷನರಿ ಆ್ಯಂಡ್ ಫೈಂಡ್ ದ ಮೀನಿಂಗ್ ಆಫ್ ದಟ್ ವರ್ಡ್. ದಟ್ ಈಸ್ ದ ಈಸಿಯೆಸ್ಟ್ ಥಿಂಗ್. ಆ್ಯಂಡ್ ನೀವೇನು ಮಾಡಬೇಕಂದ್ರೆ ಈ ಒಂದು 10 ಡೇಸಲ್ಲಿ ಆ ಡಿಕ್ಷನರಿ ಅಡ್ವಾನ್ಸಾಗಿ ತಂದಿಟ್ಕೊಂಡ್ಬಿಡಿ, ಪ್ಲ್ಯಾನಲ್ಲಿ ಬರುತ್ತೆ ಅದು. ಸೊ ನೀವು ಅದನ್ನು ಹಿಂಗೆ ಯೂಸ್ ಮಾಡಬೇಕು ಡಿಕ್ಷನರಿ. ಅದು ಒಂದು 10-15 ದಿನದಲ್ಲಿ 1-2 ಪೇಜ್ ಕಿತ್ತೋಗ್ಬೇಕು, ಆ ಥರ ಯೂಸ್ ಮಾಡಬೇಕು. ಅಂದ್ರೇ ಇಲ್ಲಿ ವರ್ಕೌಟ್ ಆಗುತ್ತೆ. ಹಾರ್ಡ್ ವರ್ಕ್ ಕ್ಯಾನ್ ಚೇಂಜ್ ಯು, ಅದರ್ವೈಸ್ ನೀವು ಅಂತ ತಂದಿಟ್ಟು ಹರಿದೋಗುತ್ತೆ, ಅದನ್ನು ಯೂಸ್ ಮಾಡಿದ್ರೆ ಏನಾದರೂ ಆಗುತ್ತೆ ಅನ್ನೋದು ರೀತಿಯಲ್ಲಿ ಅದನ್ನು ಉಪಯೋಗಿಸ್ಬಾರ್ದು. ನೀವು ಅದನ್ನು ಫುಲ್ ಫ್ರೀಯಾಗಿ ಯೂಸ್ ಮಾಡ್ತೀರಿ, ಎಲ್ಲದಕ್ಕೂ ಯೂಸ್ ಮಾಡಿಬಿಡಿ. ಅದನ್ನು ಯಾವುದೇ ಒಂದು ವರ್ಡ್ ಬರಲಿ ಹುಡುಕಾಡಿ, ಅಥವಾ ಸಿನೋನಿಮ್ಸ್ ಯಾವುದೋ ವರ್ಡ್ ನಿಮ್ಗೆ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ CELL ಸೆಲ್ ಅಂತಿರುತ್ತೆ. ಸೆಲ್ ಅಂದರೆ ಏನು, ಮೊಬೈಲ್ ಫೋನು ಆಗುತ್ತೆ. ಆ್ಯಂಡ್ ಅನದರ್ ಥಿಂಗ್ ಈಸ್ ಸೆಲ್ ಅಂದರೆ ಏನು, ಬಂದಿಖಾನೆ, ಮೀನ್ಸ್ ಜೈಲು ಆಗುತ್ತೆ. ಓಕೆ, ಸೊ ಸೆಲ್ ಅಂದರೆ ಇನ್ನು ಈಗ ಎಕ್ಸೆಲಲ್ಲಿ ಒಂದು ಸೆಲ್ ಬರುತ್ತೆ, ಒಂದು ಸ್ಮಾಲ್ ಬಾಕ್ಸಿಗೆ ಸೆಲ್ ಅಂತಾರೆ. ಇನ್ನೊಂದು ಏನು ಸೆಲ್ ಅಂದರೆ ಈಗ ಬ್ಯಾಟ್ರಿ ಸೆಲ್ ಬರುತ್ತೆ. ಸೊ ನಿಮ್ಗೆ ಒಂದು ವರ್ಡ್ ಗೊತ್ತಿದ್ದರೂ ಕೂಡ ಡಿಕ್ಷನರಿಯಲ್ಲಿ ಅದಕ್ಕೆ ಇನ್ನೊಂದು ಮೀನಿಂಗ್ ಏನಂತಾರೆ ಅಂದರೆ ಅದನ್ನು ನೀವು ಕಂಡುಹಿಡ್ಕೊಳ್ಳೋಕೆ ಟ್ರೈ ಮಾಡಲೇಬೇಕು. ಡಿಕ್ಷನರಿ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಬಿಗಿನಿಂಗ್ ಬೇಸಿಕ್ ಫೌಂಡೇಶನ್ ಆಫ್ ದಿಸ್ ಇಂಗ್ಲೀಷ್ ಲರ್ನಿಂಗ್ ಕೋರ್ಸ್. ಓಕೆ, ಇನ್ನು ಎರಡನೇದಾಗಿ ಲರ್ನಿಂಗ್. ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರೂ ಒಂದು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಹಚ್ಚಿದ್ರೆ, ಟ್ಯೂಷನ್ ಕ್ಲಾಸಸ್ ಹಚ್ಚಿದ್ರೆ ಅಲ್ಲಿ ಏನು ಕಲಿತೀರಾ 100% ಕಲೀರಿ. ಈಗ ಏನಾದರೂ ಒಂದು ಸಮಸ್ಯೆ ಬಂತು, ಏನಾದರೂ ತಿಳಿಲಿಲ್ಲ, ಮೀನಿಂಗ್ ಅಂಡರ್ಸ್ಟ್ಯಾಂಡ್ ಆಗಿಲ್ಲ, ಸೆಂಟೆನ್ಸ್ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದರೆ ಅಲ್ಲಿಗೆಲ್ಲೇ ಸರ್ಗೆ ಎದ್ನಿತ್ತು ಕೇಳಬೇಕು. ನೀವು ನಾಚಿಕೆನ ಬಿಟ್ಟು ಕೇಳಲೇಬೇಕು. ಯಾಕಂದರೆ ನೀವೇನಾದ್ರು ಮರ್ಡರ್ ಮಾಡ್ತಾಯಿದ್ರೆ ಯಾರಾದರೂ ಇಲ್ಲವಲ್ಲ. ಸೊ ಕಲಿತಾ ಇದ್ದೀರಾ, ಕಲೀರಿ. ಯು ಶುಡ್ ಲರ್ನ್ ವಿತ್ ಹೈ ಪೊಟೆನ್ಷಿಯಲ್. ಫುಲ್ ಪಾಸಿಟಿವ್ ಆಗಿ ಕಲಿಬೇಕು ನೀವು. ಇಲ್ಲ ಆ ಸರ್ಗೆ ಏನಾದರೂ ನೀವು ಕೇಳಿದ್ರೆ ಅನಿಸುತ್ತೆ, ನಾಚಿಕೆ ಬಂದರೆ ಸೊ ಕ್ಲಾಸಿನ ನಂತರ ಆದರೂ ಅವ್ರಿಗೆ ಬಿಡಬಾರ್ದು. ಸೊ ಅವ್ರ ಕೆಲಸ ಏನು, ಟೀಚರ್ಸ್ದು ಅವ್ರು ಕಲಿಸ್ತಾರೆ. ನೀವು ಕೇಳಿದ್ರೆ ಅವ್ರು ಮತ್ತಿಷ್ಟು ಖುಷಿ ಆಗ್ತಾರೆ, ಕೇಳ್ತಾ ಇದ್ದಾರೆ ಅಂತೇಳಿ ನಾನು ಅವ್ರಿಗೆ ಹೇಳಬೇಕು. ಏನಾದರೂ ಎಕ್ಸ್ಟ್ರಾ ಮ್ಯಾಟ್ರ್ ಆದರೂ ಹೇಳಬೇಕು ಎಲ್ಲರಿಗೆ, ಅವರಿಗೆ, ಇವಳಿಗೆ. ವಿದ್ಯಾರ್ಥಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಟೀಚರ್ಗೆ. ಈ ಥರ ಟೀಚರಿಗೆ ಸ್ಟೂಡೆಂಟ್ ಯಾವ ಥರ ಇಂಪಾರ್ಟೆಂಟ್, ಸ್ಟೂಡೆಂಟಿಗೂ ಟೀಚರು ಮೋಸ್ಟ್ ಇಂಪಾರ್ಟೆಂಟ್, ಅಡಿಪಾಯ ಇದ್ದಂಗೆ ಅವರು. ಆ ಥರ ನೀವು ಕಲಿತ ನಂತರ ಏನು ಮಾಡಬೇಕಪ್ಪ ಅಂದರೆ ಟೀಚಿಂಗ್. ಈಗ ನೀವೇನು ಕಲಿತೀರಾ ಟ್ಯೂಷನ್ ಕ್ಲಾಸಲ್ಲಿ ಏನಾದರೂ ಅದನ್ನು ಕರೆಕ್ಟಾಗಿ ಪಾಲಿಸ್ತಾ, ಹೋಮ್ವರ್ಕ್ ಆಗಲಿ ಯಾವುದೇ ಆಗಲಿ ಒಂದು ಮಾಡ್ತಾ, ಅದರ ಜೊತೆಗೆ ನಿಮ್ಮ ಮನೆಗೆ ಬಂದ ನಂತರ ನಿಮ್ಮ ಮನೇಲಿ ಯಾರಾದರೂ ನಿಮ್ಗಿಂತ ಅಣ್ಣ ತಮ್ಮ ಯಾರಾದರೂ ಅಕ್ಕ ತಂಗಿ ಅವರಿಗೆ ನೀವು ಕಲಿಸ್ಬೇಕು. ಯು ಶುಡ್ ಟೀಚ್ ದೆಮ್
ಕಲ್ತಿದ್ದೇನೆ ಕಲಿಸೋದು. ಅವ್ರಿಗೆ ನಿಮ್ಗೆ ಏನಾದರೂ ಇಲ್ಲ ಅಂದರೆ ಅಕ್ಕ ಅಥವಾ ತಂದೆ ತಾಯಿ ಯಾರಾದರೂ ಅವ್ರು ನಿಮಗೆ ಹೇಳ್ತಾರೆ ಇದನ್ನು ತಪ್ಪಾಗ್ತಾಯಿದೆ ಇದು ನೋಡೋಕು ಅಂತ. ಅಥವಾ ನೀವು ಅವ್ರಿಗೆ ಗೊತ್ತಿಲ್ಲ ಅಂದರೆ ನೀವೇ ಟೀಚ್ ಮಾಡ್ಬೋದು. ದಿಸ್ ಈಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಪ್ರಾಕ್ಟೀಸು ಮಾಡ್ದಂಗೆ ಆಯಿತು ಮತ್ತು ಅದನ್ನು ನೀವು ಬೇರೆಯವ್ರಿಗೆ ಕಲಿಸ್ದಂಗೂ ಆಯಿತು. ನಿಮ್ಮ ಟೈಮು ಕೂಡ ಸೇವ್ ಆಯಿತು, ಇಂಟ್ರೆಸ್ಟಿಂಗಾಗಿರುತ್ತೆ. ಟೀಚಿಂಗ್ ನಿಮ್ಮ ಮನೇಲಿ ಯಾರೂ ಇಲ್ಲದೇ ಇದ್ದರೆ ಪಕ್ಕದ ಮನೆಯಲ್ಲಿರೋ ಒಂದು 2-4 ಜನ ಹುಡುಗರನ್ನ ಕರೆಸಿ, ಸ್ಟೂಡೆಂಟ್ ಕರೆಸಿ ಅವ್ರಿಗೆ ಫ್ರೀದಾಗಿ ಹೇಳ್ತೀನಿ ಅಂತ ಕಳಿಸ್ಬಿಡಿ. ಫ್ರೀದಾಗಿ ಹೇಳೋರು ಕೆಲವೊಂದು ಸಲ ಬರಲ್ಲ, ನೀವೇನು ಮಾಡಿ ಚಾಕ್ಲೇಟ್ ಹೊಡಿಯೋರಿ, ಚಾಕ್ಲೇಟ್ ಕೊಟ್ಟು ಕರೆಸಿ ಟೀಚಿಂಗ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ನೀವು ಕಲಿಸ್ಬೇಕು, ಅವರಿಗೆ ನೀವು ಕಲಿಬೇಕು. ಇದು ಅವರು ಬರ್ತಾಯಿಲ್ಲ ಅದನ್ನು ಮಾಡ್ತಾಯಿಲ್ಲ ಇಲ್ಲ ಅಂದರೆ ಏನೂ ಇಲ್ಲ. ನೀವು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೀವು ಅವ್ರು ಕರೆಸ್ಬೇಕು. ಏನಾದರೂ ಕೊಟ್ಟು ಕರೆಸಿ ಕೂಡಿಸಿ ಹೇಳಿ ಪ್ರಾಕ್ಟೀಸ್ ಮಾಡಿ. ನಿಮಗೆ ಇದರಿಂದ ಭಾಳ ಅಂದರೆ ಭಾಳ ಯೂಸ್ ಇದೆ. ನೆಕ್ಸ್ಟ್ ಯಾವುದಪ್ಪ ಅಂದರೆ ಪ್ರಾಕ್ಟೀಸಿಂಗ್ ಏನಾದರೂ ಈ ಕ್ಲಾಸಲ್ಲಿ ಏನಾದರೂ ಕಲ್ತಿರ್ತಿದ್ರೆ ಪ್ರಾಕ್ಟೀಸ್ ಮಾಡಿ. ಟಫ್ ಇತ್ತಂದರೆ ಫಾರ್ ಎಕ್ಸಾಂಪಲ್ ಗ್ರಾಮರ್ ಥಿಂಗ್ಸ್ ಇರ್ತವೆ. ಗ್ರಾಮರ್ ಥಿಂಗ್ಸನ್ನು ಡೈಲಿ ಮಾರ್ನಿಂಗ್ ಎದ್ದ ನಂತರ ಒಂದು 30 ಮಿನಿಟ್ಸ್ ನೀವು ಅದನ್ನು ರಿಪೀಟ್ ಮಾಡಿ, ಬರೀರಿ, ಓದ್ರಿ, ಕೇಳ್ರಿ, ನೋಡ್ರಿ, ಏನು ಬೇಕಾದ್ ಮಾಡಿ. ಸೊ ಪ್ರಾಕ್ಟೀಸ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಈಗ ಟೆನ್ಸ್ ಇದೆ. ಈಗ ಟೆನ್ಸಸ್ನಲ್ಲಿ ಕಾಲಗಳು, ಈಗ ಟೆನ್ಸಸ್ನಲ್ಲಿ 12 ಸಬ್ ಟೆನ್ಸಸ್, 3 ಮೇನ್ ಟೆನ್ಸಸ್, ಅದರಲ್ಲಿ 4 ಬರುತ್ತೆ. ಸೊ ನೀವೇನು ಮಾಡಿಬಿಡಿ, ಅವೆಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸು ಎಲ್ಲ ಒಂದು ಲಿಸ್ಟ್ ಮಾಡ್ಕೊಂಬಿಡಿ. ಈ ಥರ ಲಿಸ್ಟ್ ಮಾಡಿಕೊಂಡು ನೀವು ಡೈಲಿ ಈ ಚಾರ್ಟನ್ನು ಒಂದು ವರ್ಬನ್ನು ಹಾಕಿ ಅದನ್ನು ಪ್ರಾಕ್ಟೀಸ್ ಮಾಡಿ. ವರ್ಬ್ ಅಂದರೆ ಹೆಂಗೆ ಅಂತ ಹೇಳ್ತೀನಿ ನೋಡಿ, ಒಂದು ಸೆಕೆಂಡು. ಈಗ ವರ್ಬ್ ಅಂದರೆ ಈಗ ಯಾವುದೋ ಸಿಂಗ್ ಅಂತ ತೊಗೊಂಡಿದ್ದು. ಟೆನ್ಸಸ್ಸನ್ನು ಹೇಗೆ ಕಲಿಬೇಕು, ಫಾರ್ ಎಕ್ಸಾಂಪಲ್ ಪ್ರಾಕ್ಟೀಸ್ ಹೇಗೆ ಮಾಡಬೇಕು ಅದನ್ನು ಈಸಿಯಾಗಿ ಒಂದು 2-3 ಡೇಸಲ್ಲಿ ಅದನ್ನು ನೀವು ಪರ್ಫೆಕ್ಟ್ ಆಗ್ಬೋದು, ಪ್ರಭುತ್ವನ ಸಾಧಿಸ್ಬೋದು. ಅದರಲ್ಲಿ ಈಗ ಟೆನ್ಸಲ್ಲಿ 3 ಟೆನ್ಸ್ ಬರುತ್ತೆ, ಅದರಲ್ಲಿ 4 ಡಿವೈಡ್ ಇರುತ್ತೆ. ಸೊ ಈ ಲಿಸ್ಟಲ್ಲಿ ಫಸ್ಟಿಗೆ ಒಂದು ವರ್ಡ್ ಹಾಕಬೇಕು. ಫಾರ್ ಎಕ್ಸಾಂಪಲ್ ಸಿಂಗ್ ಅಂದರೆ ಹಾಡು, ಓಕೆ, ವರ್ಬ್ ಇದು. ಈ ಸಿಂಗನ್ನು ನೀವು ಫಸ್ಟ್ ಏನಾಗುತ್ತೆ, ಸಿಂಪಲ್ ಪ್ರೆಸೆಂಟ್ ಐ ಸಿಂಗ್. ಸೊ ವಿ ಏನಾಗುತ್ತೆ, ವಿ ಸಿಂಗ್. ಸೊ ಯು, ಹಿ, ಶಿ, ಇಟ್, ಇದೊಂದು ಈ ಕಾಲಮಲ್ಲಿ ಮುಗಿಯುತ್ತೆ. ಸೊ ನೆಕ್ಸ್ಟ್ ಇದರಲ್ಲಿ ಐ ಆಮ್ ಸಿಂಗಿಂಗ್, ಐ ಹ್ಯಾವ್ ಸಂಗ್, ಐ ಆಮ್ ಸಿಂಗಿಂಗ್, I have been singing. So like this you should follow the practicing. ನೆಕ್ಸ್ಟ್ ಡೈಲಿ ಮಾಡ್ತಾ ಇರಬೇಕು. ಡೈಲಿ ನಿಮ್ಗೆ ಎಲ್ಲಿವರೆಗೂ ಪರ್ಫೆಕ್ಟ್ ಆಗಲ್ಲ, ಅಲ್ಲಿವರೆಗೂ ಕಂಟಿನ್ಯೂಟಿಯಾಗಿ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾನೇ ಇರಬೇಕು. ಒಂದೊಂದೇ ಅದು ಪರ್ಫೆಕ್ಟ್ ಆದಂದ್ರೇ ಮತ್ತೆ ಬೇರೆ ಒಂದು ವಿಷಯಕ್ಕೆ ಹೋಗಿ ಆರ್ಟಿಕಲ್ಸ್ ಹಾಕ್ಬೋದು, ಬೇರೆ ಕ್ವೆಶ್ಚನ್ ಟ್ಯಾಕ್ಸ್, ಈ ಥರ ಬೇರೆ ವಿಷಯಕ್ಕೆ ಹೋಗಿ ಇದನ್ನು ಪರ್ಫೆಕ್ಟ್ ಮಾಡಿದ್ದು ಮೋಸ್ಟ್ ಇಂಪಾರ್ಟೆಂಟ್ ಟೆನ್ಸ್ ಅನ್ನೋದು. ಸೊ ಓಕೆ, ಬೇಕಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಹೇಳ್ತೀನಿ ಯಾವ ಥರ ಮಾಡಬೇಕಂತೇಳಿ. ಓಕೆ, ಮುಂದೆ ಹೋಗೋಣ. ಥರ್ಡ್ ಪಾಯಿಂಟ್ ಏನಂತ ನೋಡೋಣ. ಥರ್ಡ್ ಪಾಯಿಂಟ್ ಏನಪ್ಪ ಅಂದರೆ ಸರೌಂಡಿಂಗ್ಸ್. ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಅಂತ ಅನ್ಬೋದು. ಇದಕ್ಕೆ ನಿಮ್ಮ ಸುತ್ತಮುತ್ತಲಿನವರು ಅಂತ ಅನ್ಬೋದು. ಇದೂ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಒಂದು KGF ಡೈಲಾಗ್ ಇದೆ ನೋಡಿ, ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್. ಸೊ ಪವರ್ಫುಲ್, ನೀವು ನಿಮ್ಮ ಸರೌಂಡಿಂಗ್ಸ್ ಪವರ್ಫುಲ್ ಆಗಿತ್ತಂದರೆ, ಇಂಗ್ಲೀಷಿನಿಂದ ಪವರ್ಫುಲ್ಲಾಗಿ ಇತ್ತಂದರೆ ನೀವು ಇಂಗ್ಲೀಷನ್ನು ಈಸಿಯಾಗಿ ಕಲಿಬೋದು. ಈಗ ಫಾರಿನ್ನ ಒಂದು ತಿಂಗಳು ಅಥವಾ 2 ತಿಂಗಳು ಹೋದರೆ ನಿಮ್ಮ ಇಂಗ್ಲೀಷ್ ಎಷ್ಟು ಇಂಪ್ರೂವ್ ಆಗುತ್ತೆ, ಎಕ್ಸ್ಪರ್ಟ್ ಆಗಿಬಿಡುತ್ತೆ. ನೀವು ಬಂದು ಇಲ್ಲಿ ಯೂನಿವರ್ಸಿಟಿಗೆಲ್ಲ ಟೀಚ್ ಮಾಡೋದು ಅಷ್ಟು ಪವರ್ಫುಲ್ಲಾಗಿ ನಿಮ್ಮದು ಇಂಗ್ಲೀಷ್ ಆಗುತ್ತೆ. ಯಾಕೆ ಅದೆಲ್ಲ ಇಂಗ್ಲೀಷ್ ಟೀಚ್ ಮಾಡೋರು, ಇಂಗ್ಲೀಷ್ ಮಾತನಾಡೋರು, ಇಂಗ್ಲೀಷ್ ಒಂದು ವರ್ಲ್ಡ್ನೇ ಹೋಗ್ಬಿಟ್ಟಿರ್ತೀರಿ ನಾವು. ಸೊ ಅಲ್ಲಿ ಆಟೋಮೆಟಿಕಾಗಿ ಇಂಗ್ಲೀಷ್ ಮಾತಾಡಲೇಬೇಕು, ಬಂದೇ ಬರುತ್ತೆ. ಸೊ ಅದೇ ರೀತಿ ಇಲ್ಲಿನೂ ಕೂಡ ನೀವು ಇಂಗ್ಲೀಷ್ ಸರೌಂಡಿಂಗ್ಸನ್ನು ಕ್ರಿಯೇಟ್ ಮಾಡ್ಕೋಬೇಕು. ಈಗ ದಾರಿ ಒಂದು ಕಡೆ ಸಕ್ಸಸ್ಸಿಗೆ ದಾರಿ ಬಂದಾಗಿರ್ತದೆ ಒಂದು ಸೈಡ್, ನೀವು ಬೇರೆ ಕಡೆ ಕ್ರಿಯೇಟ್ ಮಾಡಿ ಹೋಗಬೇಕು. ಸೊ ಅದೇ ರೀತಿ ನೀವು ಇಂಗ್ಲೀಷ್ ಕಲಿಬೇಕಂದ್ರೆ ಅದನ್ನು ಆ ಒಂದು ಸರೌಂಡಿಂಗ್ಸನ್ನು ಬಿಲ್ಡ್ ಮಾಡಿಕೊಳ್ಳೇಬೇಕು. ಯಾರು ಇಂಗ್ಲೀಷ್ ಸರೌಂಡಿಂಗ್ಸನ್ನು ಬಿಲ್ಡ್ ಮಾಡ್ಕೊಳ್ಳೋ ಅಷ್ಟು ಈಸಿ ಆಗೋಲ್ಲ, ವೆರಿ ಹಾರ್ಡ್ ಆಗುತ್ತೆ, ಬೇಸರ ಆಗುತ್ತೆ, ಬೇಗನೆ ಗಿವ್ ಅಪ್ ಕೊಟ್ಬಿಡ್ತೀರಾ. ಸೊ ಬೇಡ, ಸರೌಂಡಿಂಗ್ಸನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಫಸ್ಟ್ ಒನ್ ಇಸ್ ಹೋಮ್. ಮನೇಲಿ ಯಾವ ರೀತಿ ನೀವು ಸರೌಂಡಿಂಗ್ಸನ್ನು ನಿರ್ಮಾಣ ಮಾಡ್ಕೋಬೋದು ಇಂಗ್ಲೀಷ್ಮಯವಾದಂಥದ್ದು. ಈಗ ಚಾಟ್ಸ್ ಇರುತ್ತೆ. ಎಕ್ಸಾಂಪಲ್ ಈಗ ಕಿಚನ್ ಏರಿಯಾದಲ್ಲಿ ಕಿಚನ್ ಏರಿಯಾದಲ್ಲಿ ಯಾವ್ಯಾವ ಮಟೀರಿಯಲ್ಸ್ ಬರುತ್ತೆ ಅದನ್ನೆಲ್ಲ ಇಂಗ್ಲೀಷ್ನಲ್ಲಿ ಬರೋದು ವಿತ್ ಕನ್ನಡದಲ್ಲಿ ಕೂಡ ಅದನ್ನು ಬರೆದು ಅಂಟಿಸ್ಬೇಕು. ಒಂಥರ ಚಾರ್ಟ್ ಮಾಡಿ ಈ ಥರ. ಎಷ್ಟೇ ಇರಲಿ, ಒಂದು 50 ಐಟಮ್ಸು. ಸ್ಪ್ಯಾಚುಲಾ ಅಂದರೆ ಕರ್ಚಿಗಿ, ಸ್ಪೂನ್ ಅಂದರೆ ಚಮಚ,
ಆಮೇಲೆ ಬೌಲು, ಸ್ಟೋವ್, ಗ್ಯಾಸು, ಲೈಟರು. ಸೊ ಇವೇನಾಗುತ್ತೆ, ಇಲ್ಲೇ ಮನೆಯಲ್ಲೇ ಇರ್ತೀರ, ಹೋಗಿ ನೋಡ್ತಂದ್ರೆ ಖುಷಿ ಆಗ್ಬಿಡುತ್ತೆ, ಇದ್ರಂತ ಇದ್ರು. ಅದೇ ರೀತಿ ನಿಮ್ಮ ತಾಯಿಗೂ ಕೂಡ ಇದನ್ನು ಕಲಿಸ್ಬೋದು. ಅದೇ ರೀತಿ ನೀವು ವೆಜಿಟೇಬಲ್ಸ್ ಮಾಡ್ಬೋದು, ವೆಜಿಟೇಬಲ್ಸು, ಫ್ರೂಟ್ಸು ಕನ್ನಡದಲ್ಲಿ ಅಂತಾರೆ, ಇವೆಲ್ಲ ರೆಡಿ ಮಾಡಿಕೊಂಡು ಪ್ಲ್ಯಾನಲ್ಲಿ ಬರುತ್ತೆ ಇದು. ಆಮೇಲೆ ಎಕ್ಸಿಕ್ಯೂಷನ್ 10 ಡೇಸ್ ಬೇರೆ ವೆಜಿಟೇಬಲ್ಸು. ಹಾಗೆ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಕೂಡ ಹೆಲ್ಪ್ ಮಾಡ್ಬೋದು. ನೀವು ಆನಿಯನ್ ಕಟ್ ಮಾಡ್ತಾಯಿದ್ದೀನಿ ಮಮ್ಮಿ ಅಂತ ಹೇಳ್ಬೋದು. ಆನಿಯನ್ ಅಂದರೆ ಏನಂತ ಕೇಳ್ತಾರೆ, ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ಅಂತ ಹೇಳ್ಬೋದು. ಕುಕುಂಬರ್ ಅಂತ ಹೇಳ್ಬೋದು. ಕುಕುಂಬರ್ದು ಅಂತ ಕೇಳ್ತಾರೆ, ನೀವು ಅವ್ರಿಗೆ ಹೇಳಿ ಅಲ್ಲಿ ಟೀಚ್ ಮಾಡ್ಬೋದು ನಿಮ್ಗೆ ಗೊತ್ತಿದ್ದು. ಸೊ ಇಟ್ ಈಸ್ ಆಲ್ಸೋ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಆಮೇಲೆ ಹೋಮಲ್ಲಿ ನೆಕ್ಸ್ಟ್ ಏನಪ್ಪ ಅಂದರೆ, ಈಗ ನಿಮ್ಮ ಮನೆಯಲ್ಲಿ ಈಗ ಹೋಮ್ ಅಪ್ಲಯನ್ಸಸ್ ಇರ್ತವೆ, ಟೇಬಲು, ಚೇರು, ಅವೆಲ್ಲ ಅದ್ರ ಬಗ್ಗೆ ನೀವು ಅಲ್ಲಿ ಏನಾದರೂ ಒಂದು ಅದರ ಥರ ಒಂದು ಮನೆಯಲ್ಲಿ ಒಂದು ಕಣ್ಣಿಗೆ ಕಾಣೋ ರೀತಿಯಲ್ಲಿ, ಅಂದರೆ ಮೇನ್ ಪ್ಲೇಸಲ್ಲಿ ಒಂದು ಚಾರ್ಟ್ ಮಾಡಿ ಹಾಕಿ. ಟೇಬಲ್ಗೆ ಏನಂತಾರೆ ಮೇಜು, ಚೇರಿಗೆ ಅಂತಾರೆ ಕುರ್ಚಿ, ಟಿ ವಿಗೆ ಏನಂತಾರೆ ದೂರದರ್ಶನ, ಈ ಥರ ಕಂಪ್ಯೂಟರ್, ಗಣಕಯಂತ್ರ, ಈ ಥರ ಎಲ್ಲ ಬರೆದು ಅಂಟಿಸ್ಬಿಡಿ. ಒಂದು ಸುಮಾರು 40ರಿಂದ 50 ಅಲ್ಲಿರ್ತಲ್ಲ ಐಟಮು, ಒಂದು ಚಾರ್ಟ್ ಮಾಡಿ ಅಂಟಿಸ್ಬಿಡಿ. ಬೇಕಾದರೆ ನೀವು ಆ ಚೇರ್ಗೂ ನೀವು ಅಂಟಿಸ್ಬಿಡಿ. ಟೇಬಲ್ ಇರುತ್ತಲ್ವ, ಟೇಬಲ್ಗೂ ನೀವೇ ಅಂಟಿಸ್ಬಿಡು. ಟೇಬಲ್ ಅಂದರೆ ಮೇಜು. ನಿಮ್ಮ ಮನೇಲಿ ಚಿಕ್ಕ ಹುಡುಗರಿದ್ರೆ ಅವರು ಕಲಿತಾರೆ. ಬೇರೆ ಯಾರಾದರೂ ಹೊರಗಡೆಯಿಂದ ಬಂದರೆ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರಲ್ಲಪ್ಪ, ಎಷ್ಟು ಚೆನ್ನಾಗಿ ಕಲಿತಾ ಇದ್ದಾರೆ ಅಂತ ಅವ್ರಿಗೆ ಅನಿಸುತ್ತೆ. ದ್ಯಾಟ್ ಈಸ್ ಸೆಕೆಂಡರಿ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನೀವು ಕಲಿಬೇಕು, ಅದು ಇಂಪಾರ್ಟೆಂಟ್. ನೆಕ್ಸ್ಟು ಫ್ರೆಂಡ್ಸು, ರಿಲೇಟಿವ್ಸ್. ಈಗ ಫ್ರೆಂಡ್ಸು, ರಿಲೇಟಿವ್ಸು ಅಂದರೆ ಇವರು ನಿಮ್ಮ ಕಡೆ ಯಾರಾದರೂ ಹೈಯರ್ ಎಜುಕೇಷನ್ ಕಲ್ತಿರ್ತಾರೆ, ಇಂಗ್ಲೀಷ್ ಬಗ್ಗೆ ಸ್ವಲ್ಪ ನಾಲೆಜ್ ಇರುತ್ತೆ ನಿಮಗಿಂತ ಕೂಡ. ಫ್ರೆಂಡ್ಸ್ ಅಂತೂ ನೀವು ಫ್ರೆಂಡ್ಸಲ್ಲೇ ಮಾತಾಡ್ತಾ ಇರ್ತಾರೆ, ಹೊರಗಡೆ ಹೋಗ್ತಿರ್ತಾರೆ. ನೀವು ಫ್ರೆಂಡ್ಸು ಈಗ ಕೆಲವೊಂದು 10 ಡೇಸ್ 15 ಡೇಸ್ ಏನು ಮಾಡಿಬಿಡಿ, ಇಂಗ್ಲೀಷ್ ಯಾರು ಮಾತಾಡ್ತಾರೆ ಅವ್ರ ಜೊತೆ ಇರಿ, ಅಥವಾ ಇಂಗ್ಲೀಷ್ ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಅವ್ರ ಜೊತೆ ಇರಿ. ನಿಮ್ಗೆ ಯಾರು ಸಹಾಯ ಮಾಡ್ತಾರೆ ಅವ್ರ ಜೊತೆ ಸಬ್ಸ್ಪೆಂಡ್ ಮಾಡಿ. ಓಕೆ, ಅವರಿಲ್ಲದೇ ಇದ್ದರೂ ಕೂಡ ನಿಮ್ಮ ಯಾರು ಹುಡುಗರಿದ್ರೆ ಅವರಿಗೆ ಟೀಚ್ ಮಾಡೋಕ್ಕೆ, ಮಾತಾಡೋಕ್ಕೆ, ಹೌ ಆರ್ ಯು ಬ್ರೋ, ವೇರ್ ಆರ್ ಯು ಗೋಯಿಂಗ್, ಈ ಥರ ಮಾತಾಡ್ತಾನೆ ಇರಿ. ಏನು ವಿಚಾರ ಮಾಡಬೇಡಿ, ನೀವು ಇಂಗ್ಲೀಷ್ ಕಲಿಬೇಕಷ್ಟೇ. ಸೊ ಇಂಗ್ಲೀಷ್ ಕಲಿಬೇಕಂದ್ರೆ ಎಲ್ಲನೂ ಬಿಡಬೇಕು, ನಾಚಿಕೆ ಎಲ್ಲನೂ ಬಿಡಬೇಕು, ಟ್ರೈ ಮಾಡಬೇಕು. 10 ಡೇಸಲ್ಲಿ ಕಲಿಬೇಕು, ಅಷ್ಟೇ ನಿಮ್ಮ ಟಾರ್ಗೆಟು. ಫ್ರೆಂಡ್ಸು, ರಿಲೇಟಿವ್ಸ್ ಆಯಿತು, ಯಾರು ಫೋನ್ ಹಚ್ಚಿ ಮಾತಾಡ್ತಿರ್ತಾರೆ ಮನೆಗೆ, ಅವರಿಗೆ ಇಂಜಿನಿಯರ್ ಕಲಿತಾರೆ, ಡಾಕ್ಟ್ರಿಗೆ ಏನೋ ಕಲ್ತಿರ್ತಾರೆ. ಸೊ ಅಣ್ಣ ಹೌ ಆರ್ ಯು, ಸ್ವಲ್ಪ ಇಂಗ್ಲೀಷ್ ಕಲಿಸು ನನಗೆ, ಯಾವ ಥರ ಮೆಸೇಜ್ ಮಾಡು, ಯಾವ್ದಾದ್ರು ಬುಕ್ಸ್ ಕಳಿಸು, ಇಂಪಾರ್ಟೆಂಟ್ ಇದ್ದರೆ ಇಂಗ್ಲೀಷಲ್ಲೇ ಮಾತಾಡ್ತಾ ಇರಿ. ಇನ್ನು ಮೊಬೈಲ್, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಮೊಬೈಲಲ್ಲಿ ನೀವು ಬಹಳ ಟೈಮನ್ನು ಸ್ಪೆಂಡ್ ಮಾಡ್ತೀರಿ, ಸ್ವಲ್ಪ ಕಡಿಮೆ ಮಾಡಿ. ಮೊಬೈಲಲ್ಲಿ ಆ್ಯಪ್ಸನ್ನು ಡೌನ್ಲೋಡ್ ಮಾಡಿ, ಇಂಗ್ಲೀಷ್ ರಿಲೇಟೆಡ್ ಆ್ಯಪ್ಸು, ಗೇಮ್ಸು. ಆ್ಯಂಡ್ ಈಗ ವಾಟ್ಸಪ್ಪಲ್ಲಿ ಅಥವಾ ಟೆಲಿಗ್ರಾಮಲ್ಲಿ ನೀವು ಇರ್ತೀರ, ಅಲ್ಲಿ ಚಾಟ್ ಮಾಡಬೇಕಾಗಿತ್ತಂದರೆ ಇಂಗ್ಲೀಷಲ್ಲೇ ಚಾಟ್ ಮಾಡಿ. ವಾಟ್ ಎವರ್ ರಾಂಗ್ ಆಗಲಿ ರೈಟ್ ಆಗಲಿ ನೀವು ಕಲಿಬೇಕು ಅಷ್ಟೇ. ನೀವು ಸ್ಟಾರ್ಟಿಂಗೇ ಏನು ಕಲ್ತ್ಬಿಡ್ತೀರ, ಎಕ್ಸ್ಪರ್ಟ್ ಆಗಿಬಿಡ್ತೀರ. ಎಲ್ಲ ಕಲಿತಾ ತಪ್ಪು ಮಾಡ್ತಾನೆ ಕಲಿಬೇಕು. ಸೈಕಲ್ ಹೇಗೆ ಕಲಿತೀರ, ಬಿದ್ದು ಎದ್ದು ಆ ಥರ. ಚಾಟ್ ಆಯಿತು. ಆಮೇಲೆ ಯಾರ ಜೊತೆ ಫೋನಲ್ಲಿ ಮಾತಾಡ್ತಾರೆ, ಟಾಕಿಂಗ್ ಆವಾಗ ಮಿಡಲಲ್ಲಿ ಇಂಗ್ಲೀಷ್ ವರ್ಡ್ಸನ್ನು ಯೂಸ್ ಮಾಡ್ತಾರೆ. ನೀನು ನಾಳೆ ಎಲ್ಲಿ ಹೊರಟಿದೆಯಾ, ನಾನು ಮಾರ್ಕೆಟಿಗೆ ಹೊರ್ತೀನಿ, ಮಾರ್ಕೆಟ್, ಈ ಥರ ಯೂಸ್ ಮಾಡ್ತಾರೆ. ಬಜಾರು ಒಂದಿಷ್ಟು ದಿನ ಕಡಿಮೆ ಮಾಡಿ, ಬಜಾರು ಅದು ಇದು ಕನ್ನಡದಲ್ಲಿ ಮಾತಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿ, ಇಂಗ್ಲೀಷ್ನಲ್ಲಿ ಟ್ರೈ ಮಾಡಿ. ಆಟೋಮೆಟಿಕ್ಕಾಗಿ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ. ಇದು ಭಾಳ ಇಂಪಾರ್ಟೆಂಟ್ ಟಾಕಿಂಗು. ನೆಕ್ಸ್ಟ್ ಇಂಟ್ರೆಸ್ಟ್ ನಿಮಗೆ ಯಾವ ರೀತಿ ಇಂಟ್ರೆಸ್ಟ್. ಫಾರ್ ಎಕ್ಸಾಂಪಲ್ ಈಗ ಸೈಕ್ಲಿಂಗ್ ಇಂಟ್ರೆಸ್ಟ್ ಇದೆ ಅಂದರೆ, ಆ ಸೈಕ್ಲಿಂಗ್ ಬಗ್ಗೆ ಒಂದು ಏನಾದರೂ ಪ್ರಬಂಧ ಅಥವಾ ಸಾಂಗು ಅಥವಾ ಏನಾದರೂ ಸಣ್ಣ ಒಂದು ಕವಿತೆ, ಕವನಗಳನ್ನು ಅದ್ರ ಬಗ್ಗೆ ಬರೆಯೋದು ಇಂಗ್ಲೀಷ್ನಲ್ಲಿ. ಮೈ ಸೈಕಲ್ ಈಸ್ ಮೈ ಲೈಫ್, ಮೈ ಸೈಕಲ್ ಈಸ್ ವೆರಿ ಬೆಸ್ಟ್, ಮೈ ಬೆಸ್ಟ್ ಕಂಪ್ಯಾನಿಯನ್ ಎಟ್ ದ ಮಾರ್ನಿಂಗ್ ಈಸ್ ಸೈಕಲ್, ಮೈ ಸೈಕಲ್ ಹ್ಯಾವ್ 2 wheels, its price is 5,000 ಲೈಕ್ ದ್ಯಾಟ್. ಇವು ಏನಿರುತ್ತೆ ಎಲ್ಲ ನೀವು ಆ ಥರ ಇಂಟ್ರೆಸ್ಟ್ ಇದ್ದರೆ ಬರಿಬೇಕು. ಆಮೇಲೆ ಈಗ ಫಿಲ್ಮ್ ಸ್ಟಾರ್ ನಿಮಗೆ ಯಾರಾದರೂ ಫಾಲೋ ಮಾಡ್ತಾರೆ, ಆ ಫಿಲ್ಮ್ ಸ್ಟಾರು ಅಥವಾ ನ್ಯಾಷನಲ್ ಲೀಡರ್ ಭಗತ್ ಸಿಂಗ್, ಸ್ವಾಮಿ ವಿವೇಕಾನಂದ ಆಗಿರ್ಬೋದು, ಅಥವಾ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಏನಾದರೂ ಟ್ರೈ ಮಾಡಿ. ಈಗ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಬರಿತಾ ಇದ್ದರೆ, ಅಬ್ದುಲ್ ಕಲಾಂ ಸರ್ ಈಸ್ ಮೈ ಬೆಸ್ಟ್ ಇನ್ಸ್ಪಿರೇಷನ್, he is great person, he is from this place, he studied in this university, he is the president of India, he was the president of India. ಇವು ಏನಾದರೂ ತಪ್ಪಿರಲಿ ಸರಿ ಇರಲಿ, ಏನಾದರೂ ಇರಲಿ, ನೀವು ಇಂಟ್ರೆಸ್ಟ್ ಇದೆಯಲ್ಲ ಬರೆದುಬಿಡಿ. ಬೇರೆಯವ್ರ ಬಗ್ಗೆ ಏನು ವಿಚಾರ ಮಾಡಬೇಡಿ, ತಪ್ಪಿರಲಿ ಸರಿ ಇರಲಿ. ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಇಂಪ್ರೂವೈಸೇಷನ್ ಕಂಡು ಬರುತ್ತೆ. ಸೊ ನೆಕ್ಸ್ಟ್ 4th ಪಾಯಿಂಟ್ ಏನಪ್ಪ ಅಂದರೆ, 4th ಪಾಯಿಂಟ್ ಥಿಂಕ್ ಇನ್ ಇಂಗ್ಲೀಷ್.
ಇಂಗ್ಲೀಷ್ನಲ್ಲಿ ಹೆಂಗೆ ವಿಚಾರ ಮಾಡಬೇಕು ಕ್ಯಾನ್ ಸೇ ಇಮ್ಯಾಜಿನೇಷನ್ ಆಲ್ಸೋ. ಫಾರ್ ಎಕ್ಸಾಂಪಲ್ ಏನೋ ಒಂದು ಸಮಸ್ಯೆ ಆಗುತ್ತೆ, ಏನು ಮಾಡಬೇಕಪ್ಪ ಇದಕ್ಕೆ, ಹಿಂಗೆ ಆ ಥರ ವಿಚಾರ ಮಾಡ್ತಿರ್ತೀವಿ ಮನಸ್ಸೊಳಗೆ. ಏನು ಮಾಡಬೇಕಪ್ಪ ಇದಕ್ಕೀಗ, ವಾಟ್ ಶುಡ್ ಐ ಡೂ ಫಾರ್ ದಿಸ್. ಸೊ ಈ ಥರ ಮನಸ್ಸಿನಲ್ಲೇ ಇಂಗ್ಲೀಷ್ನಲ್ಲಿ ಥಿಂಕ್ ಮಾಡಬೇಕು. ಆಮೇಲೆ ಒಂದು ಯಾವುದೋ ಒಂದು ಮೂವಿ ನೋಡಿರ್ತೀರ, ಇನ್ಸ್ಪಿರೇಷನ್ ಆಗಿರುತ್ತೆ, ಅದ್ರ ಬಗ್ಗೆ ವಿಚಾರ ಮಾಡ್ತೀವಿ. ದ್ಯಾಟ್ ಬಾಯ್ ಈಸ್ ವೆರಿ ಗುಡ್, ಭಾಳ ಒಂದು ಕಷ್ಟಪಟ್ಟ ಸಫರಿಂಗ್, ಭಾಳ ಫೈಟ್ ಮಾಡ್ದ, ಭಾಳ ಹೋರಾಟ ಮಾಡ್ದ. ಸೊ ಹಿಂಗೆ ಇದೇ ಥರ ಇಂಗ್ಲೀಷ್ನಲ್ಲೇ ವಿಚಾರ ಮಾಡ್ತಾ ಇರಬೇಕು. ವಾಟ್ ಕ್ಯಾನ್ ಐ ಡೂ ಟುಮಾರೋ, ನಾಳೆ ನಾ ಏನು ಮಾಡಬಲ್ಲೆ, ವಾಟ್ ಈಸ್ ದ ಪ್ಲ್ಯಾನ್ ಟುಮಾರೋ, ನಾಳೆ ಏನು ಮಾಡಬೇಕಪ್ಪ, ನಾಳೆ ಯಾವ ಪ್ಲ್ಯಾನ್ ಆಗಬೇಕಪ್ಪ, ಯಾವ ಥರ ಓದಬೇಕಪ್ಪ, ಟುಮಾರೋ ವಾಟ್ ಶುಡ್ ಐ ಡೂ, ಟುಮಾರೋ ವಾಟ್ ಈಸ್ ದ ನ್ಯೂ ಪ್ಲ್ಯಾನ್, ವಾಟ್ ಶುಡ್ ಐ ಡೂ. ಲೈಕ್ ದ್ಯಾಟ್, ಲೈಕ್ ದಿಸ್ ಯು ಶುಡ್ ಥಿಂಕ್ ಇನ್ ಮೈಂಡ್, ಯು ಆ್ಯಂಡ್ ಯುವರ್ ಸೆಲ್ಫ್. ಇದು ಭಾಳ ಇಂಪಾರ್ಟೆಂಟ್. ನಿನ್ನ ಬಗ್ಗೆನೇ ಮನಸ್ಸಿನಲ್ಲೇ ವಿಚಾರ ಮಾಡಬೇಕು, ಥಿಂಕ್ ಮಾಡಬೇಕು. ಆಮೇಲೆ ಈಗ ಏನೋ ಬರ್ತದೆ, 2+2 ಮತ್ತು 3 5, 2+3 = 5, ಲೈಕ್ ದ್ಯಾಟ್ ಯು ಶುಡ್ ಥಿಂಕ್. ಇಂಗ್ಲೀಷ್ ಮೇನಾಗೆ ಮನಸ್ಸಿನಲ್ಲೇ ಯಾವುದಾದ್ರು ಲೆಕ್ಕ ಆದರೂ ಮಲ್ಟಿಪ್ಲಿಕೇಶನ್, ಎಡಿಷನ್, ಸಬ್ಸ್ಟ್ರಾಕ್ಷನ್, ಲೈಕ್ ದಿಸ್ ಯು ಶುಡ್ ಥಿಂಕ್ ಇನ್ ಇಂಗ್ಲೀಷ್. ಈ ಟೋಟಲಿ ಯುವರ್ ಸೆಲ್ಫ್, ನಿಂದು ನಿನ್ನಷ್ಟಕ್ಕೆ. ಏನಾದರೂ ಮಾಡಿದ್ರೆ ನೀವು ಮನಸ್ಸಿನಲ್ಲಿ ನಿನ್ನಷ್ಟಕ್ಕೆ ಥಿಂಕ್ ಮಾಡ್ತಾ ಇದ್ದೀಯ. ಸೊ ಅದನ್ನೇ ಇಂಗ್ಲೀಷ್ನಲ್ಲಿ ಮಾತಾಡೋಕ್ಕೆ ಅಥವಾ ವಿಚಾರ ಮಾಡೋಕ್ಕೆ ಟ್ರೈ ಮಾಡ್ಬೋದು ಮನಸ್ಸಿನಲ್ಲಿ. ಸೊ ನೆಕ್ಸ್ಟ್, ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್. 5th ಪಾಯಿಂಟ್ ಈಸ್ ಬಿಲೀವ್ ಇನ್ ಯುವರ್ ಸೆಲ್ಫ್. ಪಾಸಿಟಿವ್ ಆ್ಯಟಿಟ್ಯೂಡ್, ಯು ಶುಡ್ ಮೇಂಟೈನ್ ದ್ಯಾಟ್. ಪಾಸಿಟಿವ್ ಆ್ಯಟಿಟ್ಯೂಡ್ ಒಂದು ಬಿಲೀವ್, ನಿಮ್ಮಷ್ಟಕ್ಕೆ ನೀವು ನಿಮ್ಮನ್ನು ನಂಬದೇ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ಅದಿಲ್ಲದೆ ಏನೇನೂ ಮಾಡೋಕ್ಕಾಗಲ್ಲ. ನೀವು ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇಟ್ಕೊಳ್ಳೇಬೇಕು. ಆ ಕಾನ್ಫಿಡೆಂಟ್ ಇದ್ರೇ ನೀವು ಮುಂದೆ ಹೋಗಲು ಸಾಧ್ಯ. ಹೋಪ್ ಇರಲೇಬೇಕು, ಪಾಸಿಟಿವ್ ಆಗಿರಲೇಬೇಕು. ಹೋಪು ಅಂದ್ರೇ ನೀವು ಇದರಲ್ಲಿ ಸಕ್ಸಸ್ ಕಾಣೋಕ್ಕೆ ಸಾಧ್ಯ. ಇದೆ ಅಂತಲ್ಲ, ಯಾವುದೇ ಒಂದು ವಿಚಾರ ಆಗಲಿ, ಸಿಟಿಯಲ್ಲಿ ಒಂದು ಯಾವುದಾದ್ರೂ ಸಕ್ಸಸ್ ಕಾಣಬೇಕಂದ್ರೆ, ಯಾವುದಾದ್ರೂ ಬಿಸ್ನೆಸ್ ಸಕ್ಸಸ್ ಕಾಣಬೇಕಂದ್ರೆ ನಿಮ್ಮ ಮೇಲೆ ನೀವು ನಂಬಿಕೆ ಇಡೋದು ಬಹಳ ಒಂದು ಇಂಪಾರ್ಟೆಂಟ್. ನಿಮ್ಮ ಕುಟುಂಬದವರಾಗಲಿ, ಫ್ರೆಂಡ್ಸ್ ಆಗ್ಬೋದು, ಸಂಬಂಧಿಕರಾಗ್ಬೋದು, ಅಥವಾ ಬೇರೆ ಯಾರೋ ದೂರದ ಬಾಸ್ ಆಗಿರ್ಬೋದು, ಅವ್ರ ಮೇಲೆ ನಂಬಿಕೆ ಇಟ್ಕೊಳ್ಳಿ. ಬಟ್ ನಿಮ್ಮ ಮೇಲೆ ಇಟ್ಕೊಂಡಷ್ಟು ನಂಬಿಕೆ ಬೇರೆ ಯಾರು ಇಟ್ಕೊಳ್ಳಲ್ಲ. ಸೊ ನೀವು ಪಾಸಿಟಿವ್ ಆಗಿ ಇರಬೇಕು. 99% ನಿಮ್ಮಿಂದ, ನಿಮಗೋಸ್ಕರ, ನಿಮಗಾಗಿಯೇ ಇರುತ್ತೆ. ಸೊ ಅದಕ್ಕಾಗಿ ಇದು ಹೇಳ್ತಾ ಇರೋದು, ಬಿಲೀವ್ ಇನ್ ಯುವರ್ ಸೆಲ್ಫ್. ಸೊ ಇದಕ್ಕೆ ಬಹಳ ಒಂದು ನಿಮ್ಮ ಸಪೋರ್ಟ್ ಇರಲೇಬೇಕು, ಮೈಂಡ್ಸೆಟ್ ಇರಲೇಬೇಕು. ಇದೇನು 10 days ಪ್ಲ್ಯಾನ್ ಇದೆ, ನೀವು ನಿಮ್ಮ ಬಗ್ಗೆ ಹೋಪನ್ನು ಅಥವಾ ನಂಬಿಕೆಯನ್ನು ಇಟ್ಕೊಳ್ಳೇಬೇಕು. ಸೊ ಆಲ್ ದ ಬೆಸ್ಟ್ ಗೈಸ್. ನೆಕ್ಸ್ಟ್ ಸ್ಲೈಡ್ ಈಸ್, ನೆಕ್ಸ್ಟ್ ವೀಡಿಯೋಸ್ಗಳನ್ನು ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ, PSI, KPSC ಎಕ್ಸೆಟ್ರಾ ಅದ್ರ ಬಗ್ಗೆ ಮಾಡ್ತೀನಿ. ಆಮೇಲೆ ಟ್ರಾನ್ಸ್ಲೇಷನ್ನು, ಗ್ರಾಮರ್, ಸ್ಪೋಕನ್ ಇಂಗ್ಲೀಷು ಪ್ಲಸ್ GK ಬಗ್ಗೆ ಮಾಡ್ತೀನಿ. ಸ್ಟೇ ಟ್ಯೂನ್ಡ್ ಆ್ಯಂಡ್ ಸ್ಟಡಿ GK. ಈ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಗಾಡ್ ಬ್ಲೆಸ್ ಯು, ಆಲ್ ದ ಬೆಸ್ಟ್.